ಬಿಗ್ ಬಾಸ್ ಟ್ರೋಫಿ ಗೆದ್ದ ಹನುಮಂತ ಇದೀಗ ಅಪ್ಪು ಫೋಟೋ ಮುಂದೆ ಇಟ್ಟು ಕೈ ಮುಗಿದು ಬೇಡಿಕೊಂಡಿದ್ದಾರೆ. ವೀಕ್ಷಕರೇ, ಬನ್ನಿ ಅಪ್ಪು ಅವರ ಫೋಟೋಗೆ ಟ್ರೋಫಿಯನ್ನು ಇಟ್ಟು ಆಶೀರ್ವಾದವನ್ನು ಪಡ್ಕೊಂಡಿದ್ದಾರೆ. ಸೊ ಈ ಒಂದು ವಿಡಿಯೋವನ್ನ ನೋಡ್ಕೊಂಡ್ ಬರೋಣ ಬನ್ನಿ. ಈ ವಿಡಿಯೋ ನೋಡ್ಕೊಂಡ್ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ವೀಕ್ಷಕರೇ, ಸ್ನೇಹಿತರ, ಬಿಗ್ ಬಾಸ್ ಮನೆಯಲ್ಲಿ ಹನುಮಂತು ಉತ್ತಮವಾದ ಆಟಗಾರನಾಗಿ ಇವತ್ತು ಬಿಗ್ ಬಾಸ್ ಟ್ರೋಫಿಯನ್ನ ಪಡೆದುಕೊಂಡಿದ್ದಾರೆ. ಸೊ ಹನುಮಂತು ಅವರು ಟ್ರೋಫಿ ಗೆದ್ದ ಕ್ಷಣದಿಂದ ಅಭಿಮಾನಿಗಳು ಕುಣಿದು ಕುಪ್ಪಳಿಸಿ ಕಿಕ್ಕಿರಿದು ಪಟಾಕಿಯನ್ನ ಸಿಡಿಸಿ ಅಭಿಮಾನಿಗಳು ಸ್ವಾಗತಿಸಲು ಕಾಯ್ತಾ ಇದ್ರು. ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಹನುಮಂತು ಗೆಲ್ಲೋದು ಡೌಟು ಎಂದು ಅನೇಕರು ಬೇಸರವನ್ನ ಹೊರಹಾಕಿದ್ರು. ತ್ರಿವಿಕ್ರಮ್ ಖುಷಿ ನೋಡ್ತಾ ಇದ್ರೆ ಈ ಬಿಗ್ ಬಾಸ್ ಸೀಸನ್ ನಲ್ಲಿ ತ್ರಿವಿಕ್ರಮ್ ಕಪ್ ಗೆಲ್ಲೋದು ನಿಶ್ಚಯವಾಗಿತ್ತು ಅನ್ನೋದು ಅನೇಕ ಸೆಲೆಬ್ರಿಟಿಗಳು ಹಾಗೆ ಅಭಿಮಾನಿಗಳು ಅನ್ಕೊಂಡಿದ್ರು. ಸೊ ಈ ಒಂದು ಲೆಕ್ಕಾಚಾರ ಉಲ್ಟಾ ಆಗಿ ಹನುಮಂತುಗೆ ಬಿಗ್ ಬಾಸ್ ಟ್ರೋಫಿ ಹೊಲಿದಿದೆ. ಸದ್ಯ ಬಿಗ್ ಬಾಸ್ ಟ್ರೋಫಿ ಹೊಲಿದ ಅನೇಕರು ಕೂಡ ಕಳೆದ ಸೀಸನ್ ನಲ್ಲಿ ಕಾರ್ತಿಕ್ ಮಹೇಶ್ ಅವರು ಅಪ್ಪು ಫೋಟೋ ಒಂದು ಸಮಾಧಿಗೆ ಹೋಗಿ ಟ್ರೋಫಿಯನ್ನ ಇಟ್ಟು ಪೂಜೆಯನ್ನ ಸಲ್ಲಿಸಿದ್ರು. ಅದೇ ರೀತಿಯಾಗಿ ಈ ಒಂದು ಸೀಸನ್ ನಲ್ಲೂ ಹನುಮಂತು ಟ್ರೋಫಿಯನ್ನ ತನ್ನ ಅಪ್ಪು ಸಮಾಧಿಗೆ ಹೋಗಿ ತನ್ನ ಟ್ರೋಫಿಯನ್ನ ಇಟ್ಟು ಇದೀಗ ಪೂಜೆ ಮಾಡಿದ್ದಾರೆ. ಸೊ ಅಲ್ಲದೆ ಮನೆಯಲ್ಲಿ ಫೋಟೋ ಇತ್ತು, ಆ ಫೋಟೋ ಬಳಿ ಕೂಡ ಇಟ್ಟು ಗೌರವದಿಂದ ನಮಸ್ಕರಿಸಿ ಒಂದು ಪ್ರಾರ್ಥಿಸಿದ್ದಾರೆ, ಕೈ ಮುಗಿದು ಬೇಡಿಕೊಂಡಿದ್ದಾರೆ. ಸೊ ಅಪ್ಪು ಅವರು ಇದೀಗ ಮೊದಲ ಒಂದು ಕನ್ನಡ ಫಿಲಂ ಇಂಡಸ್ಟ್ರಿಗೆ ಒಂದು ಮೊದಲ ದೇವಸ್ಥಾನ, ಅದು ಅಪ್ಪು ಸಮಾಧಿ ಅಂತಾನೆ ಹೇಳ್ಬೋದು. ಸದ್ಯ ಬಿಗ್ ಬಾಸ್ ಸೆಲೆಬ್ರಿಟಿಗಳು ಎಲ್ಲೇ ಹೋದ್ರೂ ಕೂಡ ಆ ಒಂದು ಸಮಾಧಿಗೆ ಭೇಟಿ ಕೊಡ್ತಾರೆ. ಸೊ ಸದ್ಯ ಬಿಗ್ ಬಾಸ್ ಸೀಸನ್ 11 ಟ್ರೋಫಿ ಗೆದ್ದ ಹನುಮಂತು ಕೂಡ ತನ್ನ ಅಪ್ಪು ಸಮಾಧಿಗೆ ಹೋಗಿ ಮನೆಯಲ್ಲಿ ಇದ್ದಂತ ಫೋಟೋದ ಮುಂದೆ ಒಂದು ಟ್ರೋಫಿಯನ್ನು ಇಟ್ಟು ಗೌರವಿಸಿ ನಮಸ್ಕರಿಸಿ ಪೂಜೆಯನ್ನು ಮಾಡಿದ್ದಾರೆ. ಸೊ ಅಪ್ಪು ಅವರ ಪತ್ನಿ ಅಶ್ವಿನಿ ಮೇಡಮ್ ಅವರು ಕೂಡ ಹನುಮಂತು ಬಿಗ್ ಬಾಸ್ ವಿನ್ನರ್ ಎಂದ ತಕ್ಷಣ ಆ ಒಂದು ಸುದ್ದಿ ಕೇಳಿ ಬಹಳ ಸಂತೋಷವನ್ನ ಕೊಟ್ಟಿದ್ದಾರೆ. ಸೊ ಬಿಗ್ ಬಾಸ್ ಮನೆಯಲ್ಲಿ ಹನುಮಂತು ಗೆದ್ದಿದ್ದು ಎಲ್ಲರೂ ಕೂಡ ಖುಷಿಯನ್ನ ಕೊಟ್ಟಿದೆ ಅಂತ ಅಂದ್ಕೊಂತೀನಿ ವೀಕ್ಷಕರೇ. ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.